ಬೆಂಗಳೂರಲ್ಲಿ ಸಿಕ್ಕಿದ್ನು. ಅದನ್ನೇ ನನಗೆ ನಮಸ್ಕಾರ ಕೂಡ ಹಾಕಿಬಿಟ್ಟು ಅವತ್ತು. ನನಗೂ ಆತನೇ ಇರಲಿಲ್ಲ. ನಮಸ್ಕಾರ ಅಂದೆ. ಆಮೇಲೆ ಚೆನ್ನಾಗಿದ್ದೀರಾ ಅಂದೆ. ಚೆನ್ನಾಗಿದ್ದೀನಿ ಅಂದೆ. ಆಮೇಲೆ ಏನು ನೀವು ಇದಾಗಿದ್ದವರು 7 ವರ್ಷ 7 ಈಗ ಕೇಂದ್ರದಲ್ಲಿ ಆಗಿದ್ದವರು ನೀವು ಇಲ್ಲಿಗೆ ಬರ್ಬೋದಾ ಅಂತ ತಮಾಷೆ ನಕ್ಕೊಂಡು, ಇಲ್ಲ ಇಲ್ಲೂ ಒಂದು ಸರಿ ನೋಡಬೇಕು ಅಂತ ಆಸೆ ಇತ್ತು ನೋಡ್ರಿ ಅಂತ. ಸರಿ, ಅದು ಬರೆಯಕ್ಕೆ ಹೋಗ್ಬೇಡಿ, ಅದು ನಾನು ಮಾತಾಡ್ಸೇ ಇಲ್ಲ. ನನ್ನ ಎಕ್ಸ್ಪೆಲ್ ಮಾಡಿದ್ನಲ್ಲ ಕಾಂಗ್ರೆಸ್ಸಿಂದ 2 ಸಾರಿ. ಅದೂ ನಡೀತಾ ಇತ್ತು, ಬಿಡಿಸಿಬಿಟ್ಟ. ಆಜ್ಞೆ ಯಾವಾಗ ಬಿದ್ದನೋ ಇವಾಗ ಎಲ್ರಿಗೂ ಆಜ್ಞೆ ನೋವು ಬಂದದ್ದು. ಆವಾಗ ನಾವೆಲ್ಲರೂ ಒಂದಾಗ್ಬಿಟ್ವಿ. ಅದು ಏನು ಅವರ ಮಗಳು ಬಿಟ್ಟರೆ ಎಲ್ಲರೂ ವಿರೋಧ ಮಾಡಿ. ನಿಮ್ದೇನು ಸರ್ ಮತ್ತೆ ಬೆಳವಣಿಗೆ ರಾಜಕೀಯದಲ್ಲಿ? ಏನಿಲ್ಲ, MLC ಮಾಡ್ತೀನಿ ಅಂತ ಹೇಳೋರೆ ಸಿದ್ದರಾಮಯ್ಯ. ಅದು ಇನ್ನೇನು 3 ತಿಂಗಳು 4 ತಿಂಗಳು ಏನೋ ಹತ್ರ ಬರ್ತಾ ಇದೆ. ಅವಾಗ ಮಾಡ್ತಾರೆ ಅಂತ. ಜನವರಿಯಲ್ಲಿ ಜನವರಿ ಇಲ್ಲ, ಜನವರಿ ಇಲ್ಲ, 4 ತಿಂಗಳೇನೋ ಬರ್ತದೆ ಅಂತ ಮೊನ್ನೆ ನಮ್ಮ ಮಂತ್ರಿ ಒಬ್ಬರು ನಮ್ಮ ಸ್ನೇಹಿತರು ಅವ್ರು ಏನಪ್ಪ ಹಿಂಗೆ ಹೇಳಿದ್ರಲ್ಲ, ಜನವರಿ ಬಂದ್ಬಿಡ್ತು ಅಂತಂದರೆ, ಇಲ್ಲ MLC ಮಾಡಬೇಕಾದ್ರೆ 4 ತಿಂಗಳು ಇನ್ನೂ ಬೇಕಾಗ್ತದೆ ಅಂತ ಹೇಳಿದ್ರು. ಸೊ ಅದರಿಂದ ಅದು ಲೇಟ್ ಆಗಿದೆ ಅಂತ ಅನಿಸ್ತದೆ. ಸರ್ಕಾರ ಬರೋದ್ರಿಂದ ಅವ್ರಿಗಿನ್ನೂ ಅನುಕೂಲ ಆಗ್ತದೆ. ತಪ್ಪು ಅಂತ ಏನಿಲ್ವಲ್ಲ. ನಾನು 4 ಸಾರಿ 4 ಪಾರ್ಟಿನಾಗಾಗಿ ಮಂತ್ರಿಯಾಗಿ ಕಾಂಗ್ರೆಸ್ಸಲ್ಲಿ ಮಂತ್ರಿ ಆಗಿರೋನು. ಆದರೆ ಇದು ಹೊತ್ತು ಕಾಂಗ್ರೆಸ್ಸಲ್ಲಿ ನಮ್ಮ ರಾಜ್ಯದಲ್ಲಿ, ಬೇರೆ ರಾಜ್ಯಗಳು ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸತತವಾಗಿ ಬಂದದ್ದು. 1 ಸಾರಿ 2 ಸಾರಿ ಬೇರೆ ಪಾರ್ಟಿಗಳಾಗಿರ್ಬೋದು, ಬಟ್ ಸತತವಾಗಿ ಕಾಂಗ್ರೆಸ್ ಸ್ವತಂತ್ರ ಬಂದಾಗಿಂದ ಕಾಂಗ್ರೆಸ್ಸೇ ಇರೋದು ಕರ್ನಾಟಕ. ಒಂದು 2-3 ಸಾರಿ ಬಿಟ್ಟರೆ